ಫ್ರೆಂಡ್ಸ್, ಇವತ್ತು ಮಜ್ಜಿಗೆ ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿರೋಂಥ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಂತರ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್. ಇಲ್ಲಿ ತೆಳು ಅವಲಕ್ಕಿ ಬರುತ್ತಲ್ಲ, ಅದನ್ನು ಬೇಕಾದರೂ ತೊಗೋಬೋದು. ತೆಳು ಅವಲಕ್ಕಿ ಅಂದರೆ ನೆನೆಸಿಡ್ಬೇಕಾಗಿಲ್ಲ, ಹಾಗೆ ಹಾಕಿ ಗ್ರೈಂಡ್ ಮಾಡ್ಕೊಬೋದು. ಇಲ್ಲಿ ದಪ್ಪ ಅವಲಕ್ಕಿ ಆಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಈಗ ಮತ್ತು ನಾನಿಲ್ಲಿ 1 ಕಪ್ಪಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಇದನ್ನು ಒಟ್ಟಿಗೆ ಹಾಕಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋತೀನಿ, ಅಕ್ಕಿ, ಅವಲಕ್ಕಿ ಮತ್ತು ಮಜ್ಜಿಗೆ. ಇದು ಫೈನ್ ಪೇಸ್ಟ್ ಆಗೋಷ್ಟರಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ, ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಇದೇ ಥರ ವೆರೈಟಿ ದೋಸೆ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸಿ ಜಾರಿಗೆ ಅಕ್ಕಿ, ಅವಲಕ್ಕಿ ಮತ್ತು ಮಜ್ಜಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಅದನ್ನು ಒಂದು 6 ಅವರ್ಸ್ ಇಡಬೇಕು ಫರ್ಮೆಂಟೇಷನ್ಗೋಸ್ಕರ. ರಾತ್ರಿ ಇದನ್ನು ಗ್ರೈಂಡ್ ಮಾಡಿಟ್ಟರೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗೋಂಥ ರೆಸಿಪಿ. ಯಾವಾಗಲೂ ದೋಸೆ ಯೂಶ್ವಲಿ ಮಾಡ್ಕೋತೀವಲ್ಲ, ಆದರೆ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ನೋಡಿ ಎಷ್ಟು ಫೈನಾಗಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಲ್ಲ. ಈಗ ಇದನ್ನು ಒಂದು ಬೌಲಲ್ಲಿ ತೆಗೆದು ಇಡ್ತಾಯಿದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೋತೀನಿ. ಜಾಸ್ತಿ ನೀರು ಹಾಕೋಬಾರ್ದು. ದೋಸೆ ಬ್ಯಾಟರ್ ಹೇಗಿರುತ್ತಲ್ಲ ಆ ಥರ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು 6 ಅವರ್ಸ್ ಆದಮೇಲೆ ತೋರಿಸ್ತೀನಿ. ನೋಡಿ, 6 ಅವರ್ಸ್ ಆಗಿದೆ. ರಾತ್ರಿ ಮಾಡಿಟ್ಟಿದ್ದೆ ಈ ಥರ. ಬೆಳಗ್ಗೆ ದೋಸೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ನಂತರ ಇದನ್ನು ನಾನಲ್ಲಿ ತವ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ, ತವ ಬಿಸಿಯಾಗಲಿ. ನಂತರ ನಾನಲ್ಲಿ ದೋಸೆ ಹಾಕ್ಕೋತೀನಿ. ನೋಡಿ, ಇದಕ್ಕೆ ಸೋಡಾ ಯಾವುದೇ ಬೇಕಾಗಿರೋದಿಲ್ಲ, ಹಾಗೆಯೇ ದೋಸೆ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿರಲಿಲ್ಲ ಅಲ್ಲ, ಈಗ ಉಪ್ಪು ಹಾಕೋತಾ ಇದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಂತರ ದೋಸೆ ಹಾಕ್ಕೊಳ್ಳೋಣ. ಸೆಟ್ ದೋಸೆ ಎಲ್ಲ ಬರುತ್ತಲ್ಲ ಆ ಥರ ತುಂಬಾ ಟೇಸ್ಟಿಯಾಗುತ್ತೆ. ಇದು ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ. ಇಲ್ಲಿ ನೋಡಿ, ತವ ಇಟ್ಟಿದ್ದೀನಿ ಸ್ಟವ್ ಮೇಲೆ. ತವ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಬ್ಯಾಟರ್ನ ಹಾಕೋಬೇಕು. ನೋಡಿ, ಈ ಥರ 1 ಸ್ಪೂನ್ ಹಾಕಿದ್ರೆ ಸಾಕು. ನೋಡಿ ಹೇಗೆ ಆಗ್ತಾಯಿದೆ ಅಂತ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ದೋಸೆ. ಈಗ ಇದು ನೋಡಿ ಈ ಥರ ಡ್ರೈ ಆಗ್ತಾ ಬರುತ್ತಲ್ಲ, ಆವಾಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿ ಬೇಕಾದರೆ ಹಾಗೇ ತೆಗಿಬೋದು. ಈಗ ನಾನೇನು ಮಾಡ್ತೀನಿ ಅಂದರೆ ಫ್ಲಿಪ್ ಮಾಡಿ ಮತ್ತು ಮೇಲ್ಗಡೆ ಸೈಡು ಕೂಡ ಸ್ವಲ್ಪ ಬೇಯಿಸ್ಕೊತೀನಿ. ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇಲ್ಲಾಂದರೆ ಡೈರೆಕ್ಟ್ ಹೀಗೆ ತೆಗಿಬೋದು. ನಾನು ಸ್ವಲ್ಪ ಫ್ಲಿಪ್ ಮಾಡಿ ಮತ್ತು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೂ ಟೇಸ್ಟ್ ಆಗುತ್ತೆ, ಹಾಗೆ ಮಾಡಿಲ್ಲ ಅಂದ್ರೂ ಟೇಸ್ಟ್ ಆಗುತ್ತೆ. ಈಗ ಇದನ್ನು ಸರ್ವ್ ಮಾಡಬೇಕು. ನಾನಿಲ್ಲಿ ಪೊಟ್ಯಾಟೊ ಬೇಯಿಸಿ ತೊಗೊಂಡಿದ್ದೀನಿ. ನಂತರ ಚಟ್ನಿ ಮಾಡಿಟ್ಟಿದ್ದೀನಿ, ಅದ್ರ ಜೊತೆ ಸರ್ವ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗುತ್ತೆ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.